ಕ್ರೇಜ್ ಬಂದಿದೆ. ಊರಿಗೆ ಡಿಫ್ರೆಂಟ್ ಆಗಿ ತೋರಿಸ್ಬೇಕು, ಹುಡುಗಿನ ಹೊಸದಾಗಿ ಮಾಡಬೇಕು ಅಂತ ಮಾಡಿದ್ರೆ ನಾವು ಸಿನಿಮಾ ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸ್ ತೋರಿಸ್ಬೇಕು. ಇವತ್ತು ಈ ಥರ ಒಂದು ಅವ್ರನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ಇಡೀ ಸಿನಿಮಾ ಅವ್ರು ಒಂದು ಲುಕ್ಕಲ್ಲಿ ಸರ್ ಬಿಯರ್ಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೆ ಅವರು ಲೈಫಲ್ಲೇ ಯಾವತ್ತೂ ನಾನು ಅವ್ರ ಮಕ್ಕಳು ಹೇಳಿದ್ರು, ಅರುಣವ್ರು 30 years ಅದೇ ನಾನು ಒಂದು ಬಿಯರ್ಡ್ ನೋಡಿಲ್ಲ ಅಥವಾ ವೈಟ್ ಹ್ಯಾಕ್ಸ್ ನೋಡಿಲ್ಲ ಅಂದರೆ ಅಷ್ಟು ಸಿಸ್ಟಮ್ ಅಷ್ಟು ಒಂದು ಇದಾಗಿತ್ತು. ಅವ್ರು ಬೆಳಗ್ಗೆ ರುಬ್ಬಿನ ಆಚೆ ಬರಬೇಕಾದ್ರೆ ನೀಟಾಗಿ ರೆಸ್ಟ್ ಮಾಡ್ಕೊಂಡು ಶೇವ್ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು. ಈ ಏಜ್ಗೆ ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ, ಎಲ್ಲ ಒಳ್ಳೆಯವ್ರಿಗೆ ಆಗುತ್ತೆ. ಆ ಸಿನಿಮಾ ಒಂದು ಸಿನಿಮಾ ಆಗಿದೆ, ಅದಾದ್ಮೇಲೆ ಮಾತಾಡ್ತಾ ಇದ್ದೀನಿ ಈಗ ಪ್ಲ್ಯಾನ್ ಮಾಡಬೇಕಂತ ಪ್ರೊಡಕ್ಷನ್ ಮಾಡಬೇಕು ತುಂಬ ಆಸೆ ಇರ್ತವೆ. ಈಗ ರೀಸೆಂಟ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ.